ಅದಕ್ಕೆ ದುಡ್ಡು ಕೊಟ್ಟಿದ್ದು ನಾನೇ, ನಿಜ. ಯಾಕೆ ಅಂದರೆ ದಾಮಿನಿ ಈ ವಾರದಲ್ಲಿ 80,000 ರೂಪಾಯಿ ಸೀರೆ ತೊಗೊಂಡಿದ್ದಾಳೆ. ಅದರ ಅವಶ್ಯಕತೆ ಇಲ್ಲದೆ ಹೋದರೂ ಪಾರ್ವತಿ ಖರ್ಚಲ್ಲಿ ಜಾಸ್ತಿ ಮಾಡಬೇಕು ಅಂತ ಈ ರೀತಿ ಮಾಡಿದ್ದಾಳೆ. ನನಗಿಷ್ಟ ಆಗಿಲ್ಲ ಅದಕ್ಕೆ. ಇದೇ ರೀತಿ ಅವಶ್ಯಕತೆ ಇಲ್ಲದೆ ತೊಗೊಂಡಿರೋ ಸೀರೆಗಳು ತುಂಬ ಇತ್ತು. ಅವನ್ನೆಲ್ಲ ಸೇಲ್ಗಿದೆ ಅಂತ ಆನ್ಲೈನಲ್ಲಿ ಪೋಸ್ಟ್ ಮಾಡಿದೆ. ಯಾರೋ ಒಬ್ಬರು ಬಂದು 85,000 ರೂಪಾಯಿ ಕೊಟ್ಟು ತೊಗೊಂಡು ಹೋದರು. ಅವ್ರ ಆಫೀಸಿಗೆ ಸಂಬಂಧಪಟ್ಟ ಸ್ಟಾಫು ಕಣೆ, ಫೈಲ್ ಇತ್ತು ತಗೊಂಡು ಹೋಗಿ ಬಂದಿದ್ರಪ್ಪ. ಓ ಮೈ ಗಾಡ್, ಜಲಸ್ ಇಡ್ರಲ್ಲ ಏನ್ರಿ ನೀವು? ಸಮಾನದಲ್ಲಿ ನಮ್ಮಮ್ಮ ಕೊಟ್ಟಿದ್ದ ದುಡ್ಡನ್ನೆಲ್ಲ ಕೂಡಿಟ್ಕೊಂಡು ಒಂದಷ್ಟು ರೇಷ್ಮೆ ಸೀರೆಗಳನ್ನ ತಗೊಂಡಿದ್ದೆ. ಅವನ್ನ ಕದ್ದು ಮಾರಿದ್ರ? ಇದೆಲ್ಲ ಮೋಸ. ಲೇ, ನೀನಂತ ಅವಳಿಗೆ ಎಷ್ಟು ಮೋಸ ಮಾಡಿದ್ರು ಪಾಪ ಬರಲ್ಲ ಕಣೆ. ಅದಕ್ಕೆ ಅವ್ರು ಕೊಟ್ಟು 85,000 ರೂಪಾಯಲ್ಲಿ 80,000 ರೂಪಾಯಿ ಪಾರ್ವತಿಗೆ ಕೊಟ್ಟೆ. ಇನ್ನು 5,000 ರೂಪಾಯಿ ನನ್ನ ಹತ್ರನೇ ಇದೆ. Very, very good. ನನ್ನ ಗಂಡ ಮೋಹನ್, ಬನ್ನಿ, ನಿಮ್ಗಿದೆ ಇವತ್ತು ಮಾರಿ ಹಬ್ಬ. ಬರೋದಿಲ್ಲ ಹೋಗೆ. ಇವಾಗ ಬರಲ್ಲ, ರಾತ್ರಿ ಮಲ್ಕೊಳಕ್ ಬರ್ತಿರಲ್ಲ ಅವಾಗ ಮಾಡ್ತೀನಿ ನಿಮ್ಗೆ. ಹೋಗ್ಲಿ ಬಿಡಿ, ಯಾಕೆ? ಅಯ್ಯೋ ಬಿಡಪ್ಪ, ಅವಳ ಹತ್ರ ಮಾತಾಡೋದು ಒಂದೇ, ಕೋಣದ ಮುಂದೆ ಕಿನ್ನೂರಿ ಬಾರಿಸೋದು ಒಂದೇ. ಚಿಕ್ಕಪ್ಪ ಬಿಟ್ಟಾಯ್ತು. ಅಂತೂ ಅದಕ್ಕೆ ಮಾಡಿ ಟಾಸ್ಕ್ ಮಾಮ ಖುಷಿ ಕೊಡ್ದು ಅಂತ ಆಯ್ತು. ಇದೇ ಖುಷಿಗೆ ನಾವೆಲ್ಲ ಸರ್ ಪಾರ್ಟಿ ಮಾಡೋಣ. ಒಂದು ನಿಮಿಷ ಪ್ರೀತು, ಅದಕ್ಕೆ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ. ಸರಿ. ನೀವು ಟಾಸ್ಕ್ ಕೊಟ್ಟಿದ್ದು ಪಾರ್ವತಿಗೆ. ಅವಳು ಅಷ್ಟೆಲ್ಲ ಕಷ್ಟಪಟ್ಟು ಟಾಸ್ಕಲ್ಲಿ ಗೆದ್ದರೆ ನೀವು ಅವಳಿಗೆ ಮುಖ ಕೊಟ್ಟು ಕಂಗ್ರಾಟ್ಸ್ ಹೇಳಿದೆ, ನಮ್ಮೆಲ್ರಿಗೂ ಕಂಗ್ರಾಟ್ಸ್ ಹೇಳಿದ್ರಿ. ಯಾಕತ್ಗೆ? ನಾನು ಯಾಕೆ ಹಾಗೆ ಹೇಳಿದೆ ಅಂದರೆ, ಇದು ನಿಮ್ಮೆಲ್ಲರ ಗೆಲುವು, ಪಾರ್ವತಿ ಗೆಲುವಲ್ಲ. ಪಾರ್ವತಿನ ಗೆಲ್ಲಿಸಲೇಬೇಕು ಅಂತ ನೀವೆಲ್ಲ ಎಷ್ಟು ಶ್ರಮ ಪಟ್ಟಿದ್ದೀರಾ, ಏನೇನು ತ್ಯಾಗ ಮಾಡಿದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಹೇಳಿದ್ದು, ಇದು ಪಾರ್ವತಿಯ ಗೆಲುವಲ್ಲ, ನಿಮ್ಮೆಲ್ಲರ ಗೆಲುವು ಅಂತ. ನೀವೆಲ್ಲರೂ ಮಾಡಿರೋ ತ್ಯಾಗಗಳನ್ನು ಹೇಳ್ತಾ ಹೋದರೆ ಪಟ್ಟಿ ಉದ್ದವಾಗಿದೆ. ನೀವು ಫ್ರೂಟ್ ಜ್ಯೂಸ್ ಕುಡಿಯೋದನ್ನೇ ಬಿಟ್ಬಿಟ್ರಿ. ಪ್ರೀತು ಹೆಂಡ್ತಿನ ಹೊರಗಡೆ ಕರ್ಕೊಂಡು ಹೋಗಿ ಊಟ ಮಾಡಿಸೋದಾಗ್ಲಿ ಅಥವಾ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದು ಎಲ್ಲ ಬಿಟ್ಬಿಟ್ಟ. ಆದಿತ್ಯ, ನೀವು ಮನೇಲಿ ಇಷ್ಟೊಂದು ಕಾರುಗಳು, ಡ್ರೈವರ್ಗಳು ಇದ್ರೂ ಕೂಡ ಒಂದೇ ಆಟೋದಲ್ಲಿ ಆಫೀಸ್ಗೆ ಹೋದ್ರಿ. ಪ್ರೀತು ಅಯನ್ ಮಾಡಿ ಕೈ ಸುಟ್ಕೊಂಡ. ಜನನಿ ಬಟ್ಟೆ ಒಗೆದು ಹಾಕಿದ್ಲು. ಕರೆಂಟ್ ಬಿಲ್ ಉಳಿತಾಯ ಮಾಡೋದಕ್ಕೋಸ್ಕರ AC ಆಫ್ ಮಾಡಿಬಿಟ್ಟ ಪ್ರೀತು. ನಾನು ಬಂದು ಕೇಳಿದಾಗ ರಿಪೇರಿ ಆಗಬೇಕು, ಕೆಟ್ಟ ಹೋಗಿದೆ ಅಂತ ಹೇಳ್ದ. 2ನೇ ದಿನನೂ ಆಫ್ ಮಾಡ್ದ. ಎಲ್ಲಿ ನನಗೆ ಸೆಕೆಗೆ ಎಚ್ಚರ ಆಗಿ ನಾನು ಕೇಳ್ಬಿಡ್ತೀನೋ ಅಂತ ರಾತ್ರಿ ಪೂರ್ತಿ ಆದಿತ್ಯ ಬೀಸಣಿಗೆಯಿಂದ ಗಾಳಿ ಬೀಸ್ತಾ ಕೂತಿದ್ದ. ನನ್ನ ಪ್ರಕಾರ ಉಳಿತಾಯ ಮಾಡೋದು ಅಂತಂದರೆ ಇನ್ನೊಬ್ಬರ ಕಂಫರ್ಟನ್ನು ಕಿತ್ಕೊಳ್ಳೋದ್ರಿಂದನೋ ಅಥವಾ ಕಡಿಮೆ ಮಾಡೋದ್ರಿಂದನೋ ಅಲ್ಲ, ಅಲ್ವಾ ಮೋಹನ್?
ಪಾರ್ವತಿ ಇಷ್ಟೊಂದು ಎಕ್ಸ್ಟ್ರಾ ಮ್ಯಾಗಝಿನ್ಸು ಪೇಪರ್ಸು ಅವಶ್ಯಕತೆ ಇಲ್ಲ, ಯಾರೂ ಅದನ್ನು ಓದಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ಲಲ್ಲ. ಅದೆಲ್ಲ ಯಾವ ಮ್ಯಾಗಝಿನ್ಸು ಪೇಪರ್ಸು ಗೊತ್ತಾ? ನಮ್ಮನೆಯ ಹೌಸ್ ಕೀಪಿಂಗ್ ಸ್ಟಾಫ್, ಕಿಚನ್ ಸ್ಟಾಫ್ ಇವರೆಲ್ಲ ಓದ್ತಾ ಇದ್ದಂಥದ್ದು. ಅದರಿಂದ ಅವ್ರಿಗೆ ಸಿಗ್ತಾ ಇದ್ದಂಥ ಜ್ಞಾನ, ಮನರಂಜನೆ, ಅವ್ರ ಕಂಫರ್ಟ್ ಝೋನ್ ಎಲ್ಲನೂ ಕಿತ್ಕೊಂಡು ಹಾಗಲ್ವಾ ಮೋಹನ್? ಊಟಕ್ಕೆ ತುಪ್ಪ ಹಾಕೊಳ್ಳೋದನ್ನು ಬಿಟ್ಟಿದ್ದಾಯ್ತು, ತಣ್ಣೀರಲ್ಲಿ ಸ್ನಾನನೂ ಮಾಡಿದ್ದಾಯ್ತು. ಇದೆಲ್ಲ ನಿಮ್ಮ ಪ್ರಕಾರ ಜೆನ್ಯುವಿನ್ ಉಳಿತಾಯ ಅಂತ ಅನ್ಸುತ್ತಾ ಮೋಹನ್? ನಾನು ಊಟ ಬಿಟ್ಟಿದ್ದಿದ್ರೆ ಇನ್ನಷ್ಟು ದುಡ್ಡು ಉಳಿದಿರ್ತಿದ್ದೆ ಅಲ್ವಾ? ಎಲ್ರಿಗೂ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್. ನೀವೆಲ್ಲರೂ ನನ್ನ ಜೊತೆ ನಿಂತು ತ್ಯಾಗ ಮಾಡಿದ್ದಕ್ಕೆ ಇವತ್ತು ನಾನು ಇದರಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿದ್ದು. ಇದು ಬರೀ ನನ್ನ ಗೆಲುವಲ್ಲ, ನಿಮ್ಮೆಲ್ಲರ ಗೆಲುವು. ಹಾಗೆ ಇದು ಅಖಿಲಮ್ಮನ ಗೆಲುವು ಕೂಡ ಅಲ್ವಾ ಜನನಿಯವರೇ? ಹೌದು, ಈ ನಿಮ್ಮ ಗೆಲುವಿಗೆ ಇವ್ರು ಎಲ್ಲರೂ ಕಾರಣ ಆಗಿದ್ದಾರೆ. ನಿಜ. ಸಾವಿತ್ರಕ್ಕ, ಚನ್ನಪ್ಪಣ್ಣ, ರಮೇಶ್ ಅಣ್ಣ, ಭಾನು, ಜಯ ಇವರೆಲ್ಲರೂ ನನ್ನ ಬೆನ್ನ ಹಿಂದೆ ಇದ್ದಿದ್ದಕ್ಕೆ ನನ್ನ ಗೆಲುವು ಸಾಧಿಸೋದಕ್ಕಾಗಿದ್ದು. ಸೂಪರ್. ಅದಕ್ಕೆ ಇದೇ ಖುಷಿಗೆ ಏನಿಲ್ವಾ? ಏಯ್ ಅದಲ್ಲ, ನಾನು ಹೇಳಿದ್ದು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋದ್ರ ಬಗ್ಗೆ. ನೀನೇನು ಹೇಳ್ತೀಯ ಬ್ರೋ? ಮೇಡಮ್ ಓಕೆ ಅಂದರೆ ನಮ್ದೇನೋ ಅಭ್ಯಂತರ ಇಲ್ಲ. ಈಗಲೇ ಈ ಗೆಲುವನ್ನು ಸಂಭ್ರಮಿಸೋದು ಅಷ್ಟು ಸರಿಯಲ್ಲ ಅನ್ಸುತ್ತೆ ಯಜಮಾನ್ರೆ. ಮೊದಲು ಅಮ್ಮ ನನ್ನನ್ನು ಸೊಸೆ ಅಂತ ಒಪ್ಕೊಳ್ಳಿ. ಬರೀ ಕೇಕ್ ಕಟ್ ಮಾಡೋದಲ್ಲ, ಇಡೀ ಅರ್ಸನ್ ಕೋಟೆಯವ್ರಿಗೆ ಪಾರ್ಟಿ ಕೊಡ್ತೀನಿ. ಓ ಸೂಪರ್. ಅದಕ್ಕೆ ಹಾಗಾದ್ರೆ ನಂಗೆ ನೀವು ಸ್ಪೆಷಲ್ ಪಾರ್ಟಿ ಕೊಡಿಸ್ಬೇಕು. ಏನದು ಸ್ಪೆಷಲ್ ಪಾರ್ಟಿ? ಅಂದ್ರೆ ಊಟ ತಿಂಡಿ, ಕೋಡ್ಬಳೆ, ಮಿಕ್ಸರು. ಅಂತೂ ನೀವೆಲ್ಲರೂ ಸೇರಿ ಪಾರ್ವತಿಗೆ ಸಹಾಯ ಮಾಡಿ ನಾನು ಕೊಟ್ಟ ಬಜೆಟಲ್ಲಿ 1.5 ಲಕ್ಷ ರೂಪಾಯಿ ಉಳಿಯೋ ಹಾಗೆ ಮಾಡಿದ್ರಿ. ಪಾರ್ವತಿನ ಗೆಲ್ಸಿದ್ರಿ. ಆದರೆ ಮೋಹನ್, ಪ್ರತಿ ಕ್ಷಣನೂ ನೀವೆಲ್ಲರೂ ಅವಳ ಜೊತೆ ಇರೋದಕ್ಕಾಗುತ್ತಾ? ಸಮಾಜನ ಎದುರಿಸ್ಬೇಕಾಗಿರೋದು ಅವಳು, ಸಮಾಜದ ಜನರ ಮಧ್ಯದಲ್ಲಿ ಜೀವನ ಮಾಡಬೇಕಾಗಿರೋದು ಅವಳು. ಸಮಾಜ ಅವಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಥರ ಟ್ರೀಟ್ ಮಾಡುತ್ತೆ. ಉದಾಹರಣೆಗೆ, ಆದಿತ್ಯ ಮನೇಲಿ ನನ್ನ ಮಗ ಇರಬಹುದು, ಆದರೆ ನಾನು ನಮ್ಮ ಕಂಪನಿಯ CEO ಸ್ಥಾನದಲ್ಲಿ ಕೂತಾಗ ಅವನು ನಮ್ಮ MD. ನಿಮ್ಗೆ ಅರ್ಥ ಆಗ್ತಿದೆಯಾ ಮೋಹನ್ ನಾನು ಹೇಳ್ತಿರೋದು? ನೀವು ಹೇಳ್ತಿರೋದೆಲ್ಲ ಕರೆಕ್ಟ್ ಅದಕ್ಕೆ. ಆದರೆ ನಡೆಯೋವಾಗ ಎಡವೋದು ಸಹಜ ಅಲ್ವಾ? ಹಾಗಂತ ನಡೆಯೋದನ್ನು ಬಿಡಬೇಡಿ, ಮುಂದುವರಿಸಿ ಅಂತ ಎನ್ಕರೇಜ್ ಮಾಡ್ತಿದ್ದವ್ರು ನೀವು. ಈಗ ನಮ್ಮನೆ ಸೊಸೆನೇ ಇಷ್ಟೆಲ್ಲ ಮಾಡ್ತಿರೋವಾಗ ನಿಮ್ಮಿಂದ ಒಂದು ಮೆಚ್ಚುಗೆ ಮಾತು ಯಾಕಿಲ್ಲ ಅದಕ್ಕೆ? ನೀನೊಬ್ಳೆ ಈ ಟಾಸ್ಕ್ನ ಗೆಲ್ಲದೆ ಇರಬಹುದು ಪಾರು, ಆದರೆ ನೀನು ಈ ಟಾಸ್ಕ ಗೆಲ್ಲಬೇಕು ಅಂತ ಮನೆಯವರೆಲ್ಲರೂ ಅವ್ರ ಖುಷಿನ, ಲಕ್ಸುರಿನ ಬಿಟ್ಕೊಡೋದು ಸಣ್ಣ ವಿಷಯ ಅಲ್ಲ. ಅದಕ್ಕೆ ಪಾರ್ವತಿ ನಮ್ಮೆಲ್ಲರ ಮನಸ್ಸನ್ನ ಗೆದ್ದಿದ್ದಾಳೆ. ಅವಳ ಗಂಡ, ಮೈದನ, ನಾದಿನಿ, ನಾನು, ಅಣ್ಣ, ನಮ್ಮೆಲ್ರಿಗೂ ಪಾರ್ವತಿ ಅಂದರೆ ತುಂಬ ಪ್ರೀತಿ. ಈ ಜಗತ್ತಿನ ಎಲ್ಲ ಸುಖ ಸಂತೋಷ ನಮ್ಮ ಪಾರ್ವತಿಗೆ ಸಿಗಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಅದಕ್ಕೆ ನೀನು ಈ ಟಾಸ್ಕ್ ಮಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ ಇದೆಲ್ಲ ಆಗಿತ್ತು. ಈ ಹಿಂದೆ ನಾನು ಆದಿತ್ಯ ಪ್ರತಿದಿನ ಒಟ್ಟಿಗೆ ಆಫೀಸ್ಗೆ ಹೋಗ್ತಿದ್ವಿ. ಆದರೆ ಇಬ್ಬರು ಸಪ್ರೇಟ್ ಕಾರಲ್ಲಿ. ನಮ್ಮ ಪಾಡಿಗೆ ನಾವು ಹೋಗ್ತಿದ್ವಿ. ಆಫೀಸಲ್ಲಿ ಫಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇದ್ವಿ. ಮತ್ತೆ ಮನೆಗೆ ಹೊರಟ್ರೆ ಸಪ್ರೇಟ್ ಕಾರ್. ಮನೆಗೆ ವಾಪಸ್ ಬರ್ತಿದ್ದ ಹಾಗೆ ಧಾಮಿನಿ ತಲೆ ಬಿಸಿ ಶುರು ಆಗ್ತಿತ್ತು.
ನಮ್ಮ ಆದಿತ್ಯ ಮಾತ್ರ ಪ್ರೀತು, ಜನನಿ, ಪಾರ್ವತಿ ಜೊತೆ ಹಾಯಾಗಿರ್ತಿದ್ದ. ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂರ್ತಾ ಇದ್ವಿ, ಆದರೆ ಮಾತುಕತೆ ಮಾತ್ರ ಅಷ್ಟಕ್ಕಷ್ಟೇ. ಆದರೆ ಈ ಒಂದು ವಾರ ನಾನು ಆದಿತ್ಯ ಒಟ್ಟಿಗೆ ಒಂದೇ ಆಟೋಲಿ ಆಫೀಸ್ಗೆ ಹೋಗಿ ಬಂದ್ವಿ. ಅದಕ್ಕೆ ಹೋಗುವಾಗ ಬರುವಾಗ ಮಾತಾಡ್ತಾ ಒಬ್ಬರ ಬಗ್ಗೆ ಇನ್ನೊಬ್ರು ಎಷ್ಟು ಹೊಸ ವಿಷಯ ತಿಳ್ಕೊಂಡ್ವಿ ಗೊತ್ತಾ? ಈ ಆಟೋ ಜರ್ನಿ ನನ್ನ ಆದಿತ್ಯನ ಇನ್ನಷ್ಟು ಹತ್ರ ಮಾಡ್ತು. ಅದಕ್ಕೆ ಇದಕ್ಕೆ ಇಂಡೈರೆಕ್ಟ್ ಆಗಿ ನೀನೇ ಕಾರಣ ಪಾರು. ಅದಕ್ಕೆ ನಮ್ಮ ಪಾರ್ವತಿಗೆ ಅಧಿಕಾರದ ಆಸೆ ಇಲ್ಲ. ನಿಮ್ಮ ಸ್ಥಾನನ ಅವಳಿಗೆ ಬಿಟ್ಕೊಡ್ಬೇಕು ಅಂತಲೂ ಅವಳು ಬಯಸಲ್ಲ. ಅವಳಿಗೆ ಬೇಕಾಗಿರೋದು ನಿಮ್ಮ ಅಕ್ಕರೆ ಮಾತ್ರ. ಅದಕ್ಕೆ ಈ ಜೀವನ ಅನ್ನೋದು ಒಂದು ಕಾಲಚಕ್ರ ಅಲ್ವಾ? ಅದಕ್ಕೆ ನಿಮ್ಮನ್ನು ಸೊಸೆ ಅಂತ ಮನೆ ತುಂಬಿಸ್ಕೊಂಡು ಯಾರೋ ಒಬ್ಬರು ಅಧಿಕಾರ ಕೊಟ್ರಲ್ಲ, ಅವರು ನಿಮ್ಮ ಹಾಗೆ ಯೋಚನೆ ಮಾಡುತ್ತಿದ್ರೆ ಇವತ್ತು ನೀವು ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟೋಕ್ಕಾಗ್ತಿತ್ತಾ? ಹೊರಗಿನ ಜನ ಏನು ಮಾತಾಡ್ಕೋತಿದ್ದಾರೆ ಗೊತ್ತಾ? ಅದಕ್ಕೆ ಅಖಿಲಾಂಡೇಶ್ವರಿ ಯಾವುದೇ ಕಾರಣಕ್ಕೂ ಪಾರ್ವತಿನ ಸೊಸೆ ಅಂತ ಒಪ್ಕೊಳ್ಳಲ್ವಂತೆ. ಯಾಕೆಂದ್ರೆ ನಿಮಗೆ ಇನ್ಸೆಕ್ಯೂರಿಟಿ ಫೀಲ್ ಅಂತೆ. ಮನೆ ಕೆಲಸದವಳಾಗಿದ್ದವಳನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ರೆ ತನ್ನ ಸ್ಥಾನ ಎಲ್ಲಿ ಕಿತ್ಕೊಂಡ್ಬಿಡ್ತಾಳೋ ಅನ್ನೋ ಭಯ ಅಂತೆ. ಜನರ ಮಾತನ್ನೆಲ್ಲ ನೀವು ಒಪ್ಕೋತೀರಾ ಮೋಹನ್? ಖಂಡಿತವಾಗೂ ಇಲ್ಲ ಅದಕ್ಕೆ. ಆದರೆ ಜನ ಮಾತಾಡ್ತಾ ಇರೋದಕ್ಕೂ ನೀವು ನಡ್ಕೊಳ್ತಾ ಇರೋದಕ್ಕೂ ತಾಳೆ ಆಗ್ತಿದೆ ಅಲ್ವಾ? ಜನಗಳ ಮಾತನ್ನು ಸುಳ್ಳು ಮಾಡೋದಕ್ಕಾದರೂ ನಿಮ್ಮ ನಿರೀಕ್ಷೆಗಳು ಮುಟ್ಟೋದಕ್ಕೆ ಪಾರ್ವತಿಗೆ ಅವಕಾಶಗಳನ್ನು ಕೊಡಬೇಕಲ್ವಾ? ಅದಕ್ಕೆ ನೀವು ಹೇಳಿದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಿದ್ದೀನಿ ಮೋಹನ್. ನನ್ನ ನಿರ್ಧಾರ ಏನು ಅನ್ನೋದನ್ನ ನಾಳೆ ಬೆಳಿಗ್ಗೆ ತಿಳಿಸ್ತೀನಿ. ಸರಿ ಅದಕ್ಕೆ, ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಿರ್ತೀವಿ. ಚಿಕ್ಕಪ್ಪ ಏನಾಯ್ತು? ಮಾಮ್ ಏನು ಮಾತಾಡಿದ್ರು? ಏನಂದ್ರು? ಅವರು ನಿರ್ಧಾರನ ನಾಳೆ ತಿಳಿಸ್ತೀನಿ ಅಂದರು. ನಿರ್ಧಾರನ ಅಂದರೆ? ಅಂದರೆ ಏನು? ಅತ್ತಿಗೆ ಪಾರ್ವತಿನ ಸೊಸೆ ಅಂತ ಒಪ್ಕೊಳ್ಳೋದ್ರ ಬಗ್ಗೆ. ಚಿಕ್ಕಪ್ಪ ಮಾಮ್ ಒಪ್ಕೊಳ್ತೀರಾ ಅಂತೀರಾ? ಈ ಗೆಲುವನ್ನು ಒಪ್ಕೊಂಡ್ರೆ ಸೊಸೆ ಅಂತ ಒಪ್ಕೊಂಡು ಹಾಗೆ ಅಲ್ವೇನೋ ದೊಡ್ಡ. ಕರೆಕ್ಟಾಗಿ ಹೇಳಿದ್ರಿ ಮಾವ. ಅಂದ್ರೆ ನಿನ್ ಪ್ರಕಾರ ನಮ್ಮ ಪ್ರೀತು ದಡ್ಡನಾ? ಕನ್ಫರ್ಮ್. ಹಲೋ 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 ಹಲೋ, ಈ ದಡ್ಡನ ಇವಳನ್ನ ಅಡ್ಡ ಹಾಕಿ ಬೀಳಿಸಿರೋದು. ಈ ಖುಷಿನ ಬರೀ ಮಾತಲ್ಲೇ ಮುಗಿಸ್ಬಿಡ್ತಿರೋ ಇಲ್ಲ ಏನಾದ್ರೂ ಸೆಲೆಬ್ರೇಟ್ ಮಾಡ್ತಿರೋ? ನಾನು ಅದೇ ಹೇಳ್ದೆ ಚಿಕ್ಕಪ್ಪ, ಆದ್ರೆ ಅತ್ತೆ ನನ್ನ ಸೊಸೆ ಅಂತ ಒಪ್ಕೊಂಡ್ಮೇಲೆ ಕೇಕ್ ಏನೋ ಪಾರ್ಟಿನೇ ಕೊಡಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಡೋಂಟ್ ವರಿ ಪಾರ್ವತಿ, ಅತ್ತಿಗೆ ನಿನ್ನ ಸೊಸೆ ಅಂತ ಒಪ್ಕೊಂಡ್ರು ಅಂತಾನೆ ಅಂದ್ಕೋ. ಅದಕ್ಕೆ ನಾನೇ ಗ್ಯಾರಂಟಿ ಕಣಮ್ಮ. ಅಲ್ಲಮ್ಮ, ನಿನ್ಗೋಸ್ಕರ ಎಲ್ಲರೂ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಅವ್ರಿಗೋಸ್ಕರ ಆದರೂ ನೀನು ಕೇಕ್ ಕಟ್ ಮಾಡಬಾರ್ದಾ? ಕಟ್ ಮಾಡಮ್ಮ. ಸರಿ ಮಾಡೋಣ. ಅರೆ ರೇ 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 ರೇ, ಏನಿದು ಎಲ್ಲ ಗುಂಪು ಸೇರ್ಕೊಂಡ್ಬಿಟ್ಟಿದ್ದೀರಾ? ಹಾ, ಕೇಕು. ನೀನ್ ಯಾಕೆ ಬಂದಿ ಪಾರ್ಟಿಗೆ? ನಿಂಗೆ ಇಲ್ಲಿ ಎಂಟ್ರಿ ಇಲ್ಲ. ಇರ್ಲಿ ಬಿಡಿ, ಪರವಾಗಿಲ್ಲ. ಓ, ಕೇಕ್ ತಿನ್ನೋಣ ಅಂತ ಬಂದ್ಯಾ? ಏನ್ರಿ ದೊಡ್ಡ ಕೇಕು ಅಂತಿದ್ದೀರಾ? ಈ ತರ ಕೇಕು ನಾನು ಎಷ್ಟು ನೋಡಿಲ್ಲ ಲೈಫಲ್ಲಿ.
ಬಂದ್ಬಿಟ್ಟು ದೊಡ್ಡದಾಗ ಹೇಳಕ್ಕೆ ಬೇಡ ಅಂದ್ರೆ ಹೇಳಿ ನಾನು ಹೋಗ್ತೀನಿ. ಆಯ್ತು ಬಾ. ರೀ ಯಾವ ಫ್ಲೇವರ್ ರೀ? ಆ ಪಾರ್ವತಿ ಹ್ಯಾಪಿ ಬರ್ತಡೇ. ಇದು ಹ್ಯಾಪಿ ಬರ್ಡೇ ಅಲ್ಲ ಕಣೆ, ಇದು ಸಕ್ಸಸ್ ಪಾರ್ಟಿ ಕಣೆ. ನಮ್ಮ ಅತ್ತಿಗೆ ಪಾರ್ವತಿನ ಸೊಸೆ ಅಂತ ಒಪ್ಕೊಳ್ತಾರ ಅನ್ನೋ ಖುಷಿಗೆ. ಓಹ್ ಕಂಗ್ರ್ಯಾಚುಲೇಷನ್ಸ್ ಪಾರ್ವತಿ, ಕಂಗ್ರ್ಯಾಚುಲೇಷನ್ಸ್. ದೇವ್ರೆ ನನಗೆ ಈ ಕೇಕ್ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಈ ಮನೆ ಸೊಸೆ ಪಟ್ಟ ಈ ಕೆಲಸದೊಳ್ ಪಾರ್ವತಿಗೆ ಮಾತ್ರ ಸಿಗದೆ ಇರ್ಲಪ್ಪ. ನಿದ್ದಮ್ಮಯ್ಯ ಅಂತೀನಿ. ಲೇ ದೌಲತ್ತು, ಗಂಡು ಮನೆಗೆ ಕಳ್ಳ ಬಂದ, ಉಂಡ್ ಮನೆಗೆ ನೆಂಟ ಬಂದ ಅನ್ನೋ ಹಾಗೈತಲ್ಲ ನಿನ್ ಕತೆ. ಏನೇ ಯೋಚನೆ ಮಾಡ್ತಿದ್ಯಾ? ಕೇಕ್ ತಿನ್ನು ಅನ್ನು. ಒಳಗಡೆ ಪೂಜೆನೂ ಮಾಡಿದ್ದಾರೆ, ಇಲ್ಲಿ ರಂಗೋಲಿನೂ ಹಾಕಿದ್ದಾರೆ. ಯಾರು ಇದನ್ನೆಲ್ಲ ಮಾಡಿದ್ದು? ಜನನಿಯವರೇ ಹೇಳಿ ಪಾರ್ವತಿ ಅವರೇ. ಅಲ್ಲ, ಇವತ್ತು ಬೆಳಿಗ್ಗೆ ಬೇಗ ಎದ್ದು ಹೊರಗಡೆ ರಂಗೋಲಿ ಹಾಕಿ ದೇವ್ರ ದೀಪ ಹಚ್ಚಿದ್ದೀರಲ್ಲ, ಏನು ವಿಶೇಷ? ನಾನಾ? ಇಲ್ವಲ್ಲ, ನಾನು ಈಗಷ್ಟೇ ಸ್ನಾನ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಹೌದಾ? ಮತ್ತೆ ಇದನ್ನೆಲ್ಲ ಮಾಡಿದ್ಯಾರು? ನಾನು. ದ ಒನ್ ಅಂಡ್ ಓನ್ಲಿ ದೌಲತ್ ದಾಮಿನಿ. ಏನೇ ನೀನು ಈ ಕೆಲಸ ಎಲ್ಲ ಮಾಡಿದ್ಯಾ? ಓ ಮೈ ಕಿಲ ನಂಬಕ್ಕೆ ಆಗ್ತಿಲ್ಲ. ಅದು ಓ ಮೈ ಕಿಲ ಅಲ್ಲ, ಓ ಮೈ ಗಾಡ್ಜಿಲ್ಲ ಸಿಂಡಲ ಕಾಂಚನ ಬಿಡ ಟಿನಿಂಗ ಟಿಶ್ಯಾ. ಇದನ್ನೇ ತಾನೇ ನೀನು ಯಾವಾಗಲೂ ಓದೋದು. ಅದು ಸರಿ, ಇಷ್ಟು ಬೆಳಿಗ್ಗೆನೆ ಎದ್ದು ಮನೆ ಕೆಲಸ ಎಲ್ಲ ಮಾಡುವಂತ ಒಳ್ಳೆ ಬುದ್ಧಿ ಹೇಗೆ ಬಂತು ನಿಂಗೆ? ಅದೇ ನನಗೂ ಕೂಡ ಯಕ್ಷ ಪ್ರಶ್ನೆ. ನನ್ನ ಗಂಡ ಮೋಹನ್ ಇಡೀ ಮನೆ ಕೆಲಸನೆಲ್ಲ ನಾನೇ ಮಾಡಿದ್ದೀನಿ ಅಂತ ನನ್ನ ಬೆಳಿಗ್ಗೆ ಜಾವ ಕನಸು ಬಿದ್ದಿತ್ತು. ಲೇ, ಚೋಕು ಚಮಕು ಕೊಡೋದನ್ನ ನಿನ್ನಿಂದ ಕಲಿಬೇಕು ಕಣೆ. ಮತ್ತೆ ಯಾಕೆ ಎಲ್ಲ ಕೆಲಸ ನಾನೇ ಮಾಡಿದೆ ಅಂದೆ? ಸುಮ್ಮನೆ
ಸುಮ್ಮನೆ ಎಂಟ್ರಿಗೊಂದು ಬಿಲ್ಡಪ್ ಇರಲಿ ಅಂತ. ನಿನ್ನ 3 ಹೊತ್ತು ಬಿಲ್ಡಪ್ ಅನ್ಕೊಂಡು ಮಾಡೋದಕ್ಕೆ 100 ಕೆಲಸ ಇದ್ರು ಏನೂ ಮಾಡದೆ ವೇಸ್ಟ್ ಬಾಡಿ ಥರ ತಿನ್ಕೊಂಡು ಬಿದ್ದಿರ್ತೀಯಲ್ಲ, ನೀವು ಒಂಚೂರು ನಾಚಿಕೆ ಆಗಲ್ವಾ? ಮೂರನ್ ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋ ಮಾತನ್ನ ನೀವು ಕೇಳಿಲ್ವ ನನ್ನ ಗಂಡ ಮೋಹನ್? ಬಟ್ ನೀವೇನು ಅಂದ್ರು ಐ ಡೋಂಟ್ ಕೇರ್. ಪ್ಲೀಸ್ ಲಿಸನ್ ಟು ಮೀ ಮೈ ಗಂಡ ಮೋಹನ್. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಇನ್ ದ ಹಿಸ್ಟ್ರಿ ಆಫ್ ಅರ್ಸನ್ಕೋಟೆ ವಿ ಜಂಗಲ್ ಬುಕ್. ಭದ್ರಕಾಳಿ ಬಾಯಲ್ಲಿ ಇಂಗ್ಲೀಷ್ ಕೇಳಿದ್ರೆ ಹೀಗೆ ಆಗೋದು. ಚಿಕ್ಕಪ್ಪ, ನಿಮ್ಮಿಬ್ಬರು ಜಗಳ ನೆವರ್ ಎಂಡಿಂಗ್. ಈ ಸಿಚುವೇಶನ್ಗೆ ಇವೆಲ್ಲ ಬೇಕಾ? ಖಂಡಿತ ಬೇಡಪ್ಪ. ಹಾಗಾದರೆ ಈ ಕೆಲಸನೆಲ್ಲ ಸಾವಿತ್ರಕ್ಕನೋ ಭಾನುನೋ ಭಾಗ್ಯನೋ ಮಾಡಿದ್ರಾ? ಅವ್ರಿನ್ನೂ ಬಂದೇ ಇಲ್ವಲ್ಲ ಪಾರ್ವತಿ ಅವರೇ? ಅವ್ರು ಇನ್ನೂ ಬಂದಿಲ್ವಾ? ಹಾಗಾದರೆ ಈ ಕೆಲಸನೆಲ್ಲ ಯಾರು ಮಾಡಿದ್ರು? ನಾನು